ಹಾಯ್ ಫ್ರೆಂಡ್ಸ್, ಸುಖ ಸಮೃದ್ಧಿ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಫ್ರೆಂಡ್ಸ್, ಇವತ್ತು ಎಲೆಕ್ಟ್ರಿಕ್ ಸ್ಕೂಟಿ ಬಗ್ಗೆ ನನಗೆ ಗೊತ್ತಿರುವಂತಹ ಸ್ವಲ್ಪ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ರೀಸೆಂಟಾಗಿ ಆ್ಯಡಮ್ಸ್ ಎಲೆಕ್ಟ್ರಿಕ್ ಸ್ಕೂಟಿ ಬೈ ಮಾಡಿದೆ. ಆ ಸ್ಕೂಟಿಯ ಮೈಲೇಜ್ ಮತ್ತು ಕಾಸ್ಟು ಹಾಗೆ ನನಗೆ ಗೊತ್ತಿರುವಂತಹ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಮೊದಲೇದಾಗಿ ಎಲೆಕ್ಟ್ರಿಕ್ ಸ್ಕೂಟಿ ಬಗ್ಗೆ ಹೇಳ್ಬೇಕಂದ್ರೆ ಮೊದಲು ಜನರು ಎಲೆಕ್ಟ್ರಿಕ್ ಸ್ಕೂಟಿ ಅಂದ್ರೇ ತುಂಬಾ ಭಯ ಪಡ್ತಾಯಿದ್ರು. ಆದರೆ ಈಗ ಎಲೆಕ್ಟ್ರಿಕ್ ಸ್ಕೂಟಿ ತುಂಬಾ ಓಡಿಸ್ತಾ ಇದ್ದಾರೆ. ಈ ಒಂದು ಎಲೆಕ್ಟ್ರಿಕ್ ಸ್ಕೂಟಿ ಎಕೋ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಏಕೆಂದರೆ ಇದರಿಂದ ಯಾವುದೇ ರೀತಿಯಾದಂತಹ ಪೊಲ್ಯೂಷನ್ನು ಸಹ ಆಗೋಲ್ಲ. ಅಂಡರ್ 18 ಇಯರ್ಸ್ ಇರೋರು ಸಹ ಈಸಿಯಾಗಿ ಈ ಸ್ಕೂಟಿನ ಹೊಡಿಬೋದು. ಮತ್ತು ತುಂಬಾ ಮುಖ್ಯವಾಗಿ ಹೇಳಬೇಕಂದ್ರೆ ಸಬ್ಸಿಡಿ ಸಹ ಸಿಗುತ್ತೆ. ಹಾಗೆ ಗಾಡಿ ಓಡಿಸುವಾಗ ಸೌಂಡ್ ಸಹ ಬರೋಲ್ಲ. ಇದರಿಂದ ಸೌಂಡ್ ಪೊಲ್ಯೂಷನ್ನು ಸಹ ಆಗೋಲ್ಲ. ಈಗ ಮೊದಲೇದಾಗಿ ಕೀ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ 2 ಸಿಸ್ಟಮ್ ಇದೆ. ಒಂದು ಬಂದುಬಿಟ್ಟು ರಿಮೋಟ್ ಕಂಟ್ರೋಲ್ ಇರುತ್ತೆ. ಹಾಗೆ ಇನ್ನೊಂದು ನಾರ್ಮಲಾಗಿ ನಾವು ಸ್ಕೂಟಿನ ಹೇಗೆ ಲಾಕ್ ಮಾಡ್ತೀವೋ ಹಾಗೆ. ನೋಡಿ, ನಾನಿವಾಗ ತೋರಿಸ್ತಾ ಇದ್ದೀನಿ. ಇವಾಗ ಕೀನ ಇಟ್ಬಿಟ್ಟು ಈಗ ಸ್ಕ್ರೀನ್ ಆನ್ ಆಗುತ್ತೆ. ನಿಮಗೆ ಏನಂತ ಗೊತ್ತಾಗುತ್ತೆ ನೋಡಿ. ಈಗ ಸ್ಕ್ರೀನ್ ಆನ್ ಆಗಿದೆ. ಈಗ ನೋಡಿ, ಸ್ಕ್ರೀನ್ ಆದಮೇಲೆ ಪಿ ಅಂತ ತೋರಿಸ್ತಾ ಇದೆ. ಪಿ ಅಂದರೆ ಪಾರ್ಕಿಂಗ್ ಅಂತ. ನೋಡಿ, ಪಾರ್ಕಿಂಗ್ ಅಂತ ಯಾಕೆ ಕೊಟ್ಟಿರ್ತಾರೆ ಅಂದರೆ ನಾವು ಏಕ್ದಮ್ ಮಕ್ಕಳೇನಾದರೂ ಸ್ಟಾರ್ಟ್ ಮಾಡಿದಾಗೆ ಫಾಸ್ಟಾಗಿ ಮೂವ್ ಆಗೋವಂಥ ಚಾನ್ಸಸ್ ಇರುತ್ತೆ. ಇದರಿಂದ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇದು ಪಿ ಅಂತ ಕೊಟ್ಟಿರ್ತಾರೆ. ಇದನ್ನು ಒತ್ತಿದಾಗ ಮಾತ್ರ ನಾವು ಗಾಡಿ ಮೂವ್ ಆಗುತ್ತೆ. ಹಾಗೆ ಇದು ಎಷ್ಟು ಕಿಲೋಮೀಟ್ರ್ ಹೋಗಿದ್ದೀವಿ ಅಂತಲೂ ತೋರಿಸುತ್ತೆ. ಹಾಗೆ ಬ್ಯಾಟ್ರಿ ಚಾರ್ಜಸ್ ಎಷ್ಟಿದೆ ಎಷ್ಟಿಲ್ಲ ಅಂತಲೂ ತೋರಿಸುತ್ತೆ. ನೋಡಿ, ಇದೆಲ್ಲ ಆಪ್ಷನ್ಸು ಎಲ್ಲ ಸ್ಕೂಟಿಯಲ್ಲಿ ಇರೋ ಹಾಗೆ ಈ ಸ್ಕೂಟಿಯಲ್ಲೂ ಇದೆ. ಹಾಗೆ ಇದು ರಿವರ್ಸ್ ಬಟನ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸಹ ಆಪ್ಷನ್ಸ್ ಸೇಮ್ ಇರುತ್ತೆ. ಆದರೆ ಇಲ್ಲಿ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್ ಅಂತ ಚೇಂಜ್ ಇರುತ್ತೆ. ಆವಾಗಲೇ ನಿಮಗೆ ಹೇಳಿದ್ನಲ್ವಾ, ಈ ಬಟನ್ ಪಾರ್ಕಿಂಗ್ ಬಟನ್. ಈಗ ನೋಡಿ, ಎಲೆಕ್ಟ್ರಿಕ್ ಸ್ಕೂಟ್ನ ಡ್ರೈವ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್. ನೋಡಿ, ಇದು ಸೌಂಡ್ಲೆಸ್ ಆಗಿರೋದ್ರಿಂದ ಸ್ವಲ್ಪ ಹೊಡೆಯುವಾಗ ಕಷ್ಟ ಅನಿಸುತ್ತೆ. ಆದರೆ ತುಂಬ ಹೊಡಿತಾ ಈಸಿನೇ ಅನಿಸುತ್ತೆ. ಹಾಗೆ ಇದು ವೆಯ್ಟ್ಲೆಸ್ ಆಗಿರೋದ್ರಿಂದ ಚಿಕ್ಕವರು ಸಹ ಈಸಿಯಾಗಿ ಹೊಡಿಬೋದು. ಮಕ್ಕಳಿಗೇನಾದರೂ ಗಾಡಿ ಕಲಿಸ್ಬೇಕಂದ್ರೆ ಅವರು ಈ ರೀತಿಯಾದಂತಹ ಎಲೆಕ್ಟ್ರಿಕ್ ಸ್ಕೂಟಿ ಹೊಡೆದಾಗ ತುಂಬಾ ಈಸಿಯಾಗಿ ಕಲಿತಾರೆ. ನೋಡಿ, ಇವಾಗ ಡಿಕ್ಕಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಒಂದೊಂದು ಎಲೆಕ್ಟ್ರಿಕ್ ಸ್ಕೂಟಿಯಲ್ಲಿ ಒಂದೊಂದು ಥರ ಡಿಕ್ಕಿ ಇರುತ್ತೆ. ಇದರಲ್ಲಿ ಈ ರೀತಿಯಾದಂಥ ಪ್ಲೇಸ್ ಇದೆ. ಹಾಗೆ ಇದು ಕಾಣ್ತಾ ಇರ್ಬೋದು, ಇದು ಚಾರ್ಜ್ ಮಾಡೋ ಬ್ಯಾಟ್ರಿ ಇದು. ಕೆಲವೊಂದು ಸ್ಕೂಟಿಯಲ್ಲಿ 2 ಬ್ಯಾಟ್ರಿ ಕೊಟ್ಟಿರ್ತಾರೆ. ಆದರೆ ಈ ಸ್ಕೂಟಿಗೆ ಮಾತ್ರ ಒಂದೇ ಬ್ಯಾಟ್ರಿ ಇರೋದು. ಹಾಗೆ ಏನಾದರೂ ಇಡಲಿಕ್ಕೂ ಸಹ ಜಾಗ ಚೆನ್ನಾಗಿದೆ. ಹಾಗೆ ಡಿಕ್ಕಿ ಹತ್ರ ಚಾರ್ಜಿಂಗ್ ಪಾಯಿಂಟ್ ಸಹ ಇದೆ. ಅಲ್ಲಿಂದ ಚಾರ್ಜ್ ಸಹ ಮಾಡ್ಬೋದು. ಒಂದ್ಸರಿ ಚಾರ್ಜ್ ಮಾಡಿದ್ರೆ ಒಂದು 40 ಕಿಲೋಮೀಟರ್ಸ್ ಬರುತ್ತೆ. ಹಾಗೆ ಪೆಟ್ರೋಲ್ ಸ್ಕೂಟಿಗಿಂತ ಈ ಒಂದು ಎಲೆಕ್ಟ್ರಿಕ್ ಬೈಕ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಮಾಡುವಂತಹ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಮೊದಲೇದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕಂಪ್ಲೀಟಾಗಿ ನೋಡಿ. ಥ್ಯಾಂಕ್ ಯು.